ಲವ್ ರಿಯಲ್ ಆಗಿ ಮದುವೆ ಆಗ್ತಾ ಇದೆ. ಮದುವೆ ಇನ್ನೇನು 30ನೇ ತಾರೀಕು. ಸೊ ಅಷ್ಟರ ನಡುವೆ ಒಂದು ಫೋಟೋಶೂಟ್ನೂ ಕೂಡ ಮಾಡಿಸಿದ್ದೀರಿ ಅಂತ ಹೇಳ್ಬಿಟ್ಟು, ಹೇಗಿತ್ತು ಮದುವೆ ಫೋಟೋಶೂಟ್ ಎಕ್ಸ್ಪೀರಿಯನ್ಸ್? ವೆರಿ ಡಿಫ್ರೆಂಟ್. ಯಾಕಂದರೆ ಸಾಕಷ್ಟು ಶೂಟ್ಸ್ ಒಟ್ಟಿಗೆ ಮಾಡಿದ್ವಿ. ಜಾಲಿಡೇಸ್ ಆಗಿರ್ಬೋದು, ಚೆಲಿದರಸ್ ಒಟ್ಟಿಗೆ ಆಗ್ಬೋದು, ರೀಸೆಂಟಾಗಿ ಅತಿ ಮಧುರ ಅನುರಾಗ. ಅಂದರೆ ದ್ಯಾಟ್ ಕನೆಕ್ಟೆಡ್ ಡಸ್ ಮೋರ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೋ ಯಾವುದೋ ಬೇರೆ ಶೂಟ್ ಜಾಲಿಡೇಸಲ್ಲಿ ಅಷ್ಟು ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಚೆಲಿದರು ಸಂಪಿಗೆ ವಾಸ್ ಆಲ್ಸೋ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಏನಂದರೆ ಇವ್ರಿಗೆ ಬೇರೆ ಹೀರೋಯಿನ್ ಆ್ಯಂಡ್ ನನಗೆ ಬೇರೆ ಹೀರೋ. ಅದಾದ ನಂತರ ಈಗ ರೀಸೆಂಟಾಗಿ ಅತಿ ಮಧುರ ಅನುರಾಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವಾಸ್ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡಿದ್ರಲ್ಲ, ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗ್ತಿಲ್ಲ. ಸೆಕೆಂಡ್ ಹೀರೋ ಜೊತೆ ನಮ್ಮ ಶ್ರುತಿ ಮೇಡಮ್ ಯಾವಾಗಲೂ ಹೇಳೋರು, ನಿಮಗೆ ಯಾಕೆ ವಿಶ್ವಾಸ್ ಜೊತೆ ಆ್ಯಕ್ಟ್ ಮಾಡಿ, ಯಾವುದೇ ಸೀನ್ ಬರಲಿ ನಾವಿಬ್ಬರಿಗೆ ಒಟ್ಟಿಗೆ ಅದೇ ಆ ಲವ್ ಸೀನ್ಸ್ ಮಾಡೋಕ್ಕಾಗಲ್ಲ. ಮೋರ್ ಲೈಕ್ ಅ ಫ್ರೆಂಡ್ಸ್ ಅಲ್ವಾ. ಸೊ ಅದೇನೋ ಅದು ರೊಮ್ಯಾಂಟಿಕ್ ಆಗಿರ್ಬೋದು, ಅದಾಗಿ ಮಾಡೋಕ್ಕೆ ಆಗಲಿಲ್ಲ. ಬಟ್ ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಒಥೆಂಟಾಗಿ ಅವ್ರು ತಲೆ ಕೆಡಿಸ್ಕೊಂಡ್ಬಿಟ್ರು. ಮನೀಶ್ ಅಂತ ಶೂಟ್ ಮಾಡೋರು, ಮೇಡಮ್ ಯಾಕೆ ಮೇಡಮ್ ಇವ್ರು ಇಷ್ಟು ಅನ್ರೊಮ್ಯಾಂಟಿಕ್ಕು, ಯಾಕೆ ಮೇಡಮ್ ಇವ್ರು ನಿಮ್ಮ ಜೊತೆ ಯಾವಾಗಲೂ ಫ್ರೆಂಡ್ಸ್ ಥರ ಇದ್ದು ಅಲ್ಲಿ ಅಪೋಸ್ ಮಾಡೋದಾಗಲಿ ಹಿಂಗೆಲ್ಲ ಟರ್ನ್ ನಮ್ಗೆ ಆಗಲ್ಲ ಸರ್, ನಾವು ಹೆಂಗಿದೀವಿ ಹಂಗೆ ಶೂಟ್ ಮಾಡಿ. ಸೊ ನಾವು ಇರ್ತೀವಿ ಕ್ಯಾಂಡಿಡೇಟ್ ಜಾಸ್ತಿ ಶೂಟ್ ಮಾಡಿ ಅಂತ. ಬಟ್ ರಿಯಲ್ ಲೈಫ್ಗೋಸ್ಕರ ಅದನ್ನು ಫ್ರೇಮ್ ಹಾಕಿ ಅದನ್ನು ಮುಂದಕ್ಕೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ತೋರಿಸಿ ನನಗೆ ಆಸೆ. ವಿಶ್ವಾಸ್ಗೆ ಆ ಥರ ಎಲ್ಲ ಏನೂ ಆಸೆ ಇಲ್ಲ. ವಿಶ್ವಾಸಕ್ಕೆ ಹಿಂಗಿರ್ಬೇಕು ಅಷ್ಟೇ. ನನ್ನ ಸ್ವಲ್ಪ ಫ್ಯಾಂಟಸೀಸ್ ಜಾಸ್ತಿ, ಕನಸುಗಳು ಜಾಸ್ತಿ. ನನ್ನ ಮನೆ ತುಂಬ ನಮ್ಮ ಫೋಟೋಸ್ ಹಾಕ್ಸ್ಬೇಕು. 1000 ಫೋಟೋಸ್ ಇದೆ ನನ್ನ ಹತ್ರ ನಮ್ಮಿಬ್ಬರದು. ಸೊ ಎಲ್ಲ ಕಡೆ ಫೋಟೋಸ್ ಹಾಕಿಸ್ಬೇಕು ಆ್ಯಂಡ್ ಎಲ್ಲರಿಗೂ ತೋರಿಸ್ಬೇಕು. ಆ್ಯಂಡ್ ಐ ಫೀಲ್ ಪ್ರೌಡ್. ಯಾಕಂದರೆ ಈಗಿನ ಕಾಲದಲ್ಲಿ ಐವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಹೂ ಡೋಂಟ್ ಹ್ಯಾವ್ ದಟ್ ವ್ಯಾಲ್ಯೂ ಫಾರ್ ಲವ್. ಎಲ್ಲೋ ಲವ್ ಮಾಡ್ತಾರೆ, 3 ತಿಂಗಳಿಗೆ ಲವ್ ಮಾಡ್ತಾರೆ, ಬಿಟ್ಬಿಡ್ತಾರೆ. 1 ವರ್ಷ 10 ವರ್ಷ ಜೊತೆ ಇರ್ತಾರೆ, ಬಿಟ್ಬಿಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಇಫ್ ವಿ ಎಂಡ್ ಅಪ್ ವಿತ್ ಮ್ಯಾರೇಜ್ ಅಲ್ಲ, ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ದಟ್ಸ್ ಬ್ಯೂಟಿಫುಲ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬಿಸಿದು ಮುಂದೆ ಮುಂದೆ ನಡೆವ ಎಂದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ? ಮದುವೆ ಆದಮೇಲೆ ಬಿಸ್ನೆಸ್ಸಾ, ಸಿನಿಮಾನ? ಯಾವ್ದು ಬರುತ್ತೆ ಅದು ನಾನು ಯಾವಾಗಲೂ ಲೈಫಲ್ಲಿ ಹಾಗೆ ತೊಗೊಂಡಿರೋದು. ನನಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಯಾವತ್ತೂ ಇಲ್ಲ. ಯಾವುದು ನನ್ನ ಹತ್ರ ಬರುತ್ತೋ ಅದು ನನ್ನ ಹತ್ರನೇ ಬಂದು ನನ್ನ ಹತ್ರ ಇರುತ್ತೆ ಅಂದರೆ ಅದನ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾವ್ದ್ರ ಹಿಂದೆನೂ ನಾನು ಇವತ್ತರೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ನನ್ನಿಂದನೂ ಬಂದಿಲ್ಲ, ನಾನೇ ಬಂದಿದ್ದು. ಇಲ್ಲ, ಟು ಬಿ ವೆರಿ ಫ್ರಾಂಕ್, ನಾನು ಯಾವುದು ಹೋಗಿಲ್ಲ. ಇಲ್ಲ, ಅದು ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ನಂಗೆ ಮುಂಚೆಯಿಂದಾನು ಇತ್ತು ಯಾವ್ಯಾವ ಟೈಮಲ್ಲಿ ನನಗೆ ಏನೇನು ಮಾಡಬೇಕು ಅನ್ನೋದು. ನಾನು ಯಾವತ್ತೂ ಡೆಸ್ಪರೇಟಾಗಿ ಐ ಹ್ಯಾವ್ ನಾಟ್ ಗಾನ್ ಬಿಹೈಂಡ್ ಎನಿ ಸಿನಿಮಾಸ್ ಅಥವಾ ನಂಗೆ ಚಾನ್ಸ್ ಬೇಕು ಅಂತಾಗಲಿ ಆ ಥರ ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಬಟ್ ಇನ್ನು ಮುಂದೆ ಲೈಫ್ ಹೇಗೆ ಬರುತ್ತೋ ಹಾಗೆ ತಗೊಳ್ಳೋಣ. ಸಿನಿಮಾ ಅಂತ ನನಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ವಿಶ್ವಾಸ್ ಅವ್ರ ಜೊತೆ ಆರಾಮಾಗಿರ್ಬೇಕು ಅನ್ಕೊಂಡಿದ್ದೀನಿ. ಅವ್ರದ್ದು ಯಾವ್ದು ದೊಡ್ಡ ಸಿನಿಮಾ ಬಂದರೆ ಅವ್ರ ಜೊತೆ ಹೋಗಿ ನೋಡಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಬಟ್ ಒಂದೇನು ಆಸೆ ಅಂದರೆ ಐ ವುಡ್ ಮದುವೆಯಿಂದ ಸ್ಫೂರ್ತಿ ಸಿನಿಮಾ ಬಿಡ್ತಾರೆ ಅಂದರೆ ನಿಮ್ಮ ಫ್ಯಾನ್ಸ್ ಎಲ್ಲ ಬೇಜಾರಾಗಲ್ವಾ? ಇಲ್ಲ ಅಂದರೆ ನನಗೇನೋ ಒಂಥರ ಮದುವೆ ಆದ್ಮೇಲೂ ಮಾಡಬಾರ್ದು ಅಂತ ನನ್ಗೆ ಏನಿಲ್ಲ ಅಲ್ವಾ, ಪರ್ಸ್ನಲ್ ಇದು ಅಂದರೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಬಿ ಲೈಕ್ ದಿಸ್. ಬಟ್ ವಿಶ್ವಾಸ್ ಅವ್ರಿಗೆ ನಾನು IAS ಮಾಡ್ಬೇಕಂತ ತುಂಬಾ ಆಸೆ ಇದೆ. ಸೊ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅದಕ್ಕೆ. ಆ್ಯಂಡ್ ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದ್ದೀನಿ. ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳಬೇಕು. ಎಲ್ಲರಿಗಿಂತ ಅತಿ ಹೆಚ್ಚಾಗಿ ನನ್ನ ತಂದೆ ತಾಯಿ ಆಗಲಿ ಎಲ್ಲರಿಗಿಂತ ಅತಿ ಹೆಚ್ಚಾಗಿ ಖುಷಿ ಪಟ್ಟವ್ರು ಅಂದರೆ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಅಂತ ಖುಷಿ ಪಟ್ಟವರು ದರ್ಶನಣ್ಣ. ನಾನು ಅದನ್ನೇ ಹೇಳಕ್ ಬಂದೆ ಅವಾಗಲೇ. ನಾನು ಅಂದರೆ ಸಿನಿಮಾ ಬಿಟ್ಬಿಡ್ತೀನಿ ಅಂತಂದರೆ ಡೆಫಿನೆಟ್ ಆಗಿ ದರ್ಶನ್ ಅಣ್ಣ ನಂಗೆ ಪ್ರಾಮಿಸ್ ಮಾಡಿದ್ದಾರೆ ದಟ್ ನನಗೆ ಅವ್ರ ತಂಗಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತ. ಮದುವೆ ಆದಮೇಲೂ ಕೂಡ ನನಗೆ ಅವ್ರ ಜೊತೆ ತಂಗಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾನು ಅದೊಂದು ಸಿನಿಮಾ ಮಾತ್ರ ಮಾಡಬೇಕು ಅಂತ ಆಸೆ ಇದೆ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ದರ್ಶನ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿವ್ ಟು ಮೀ ಪರ್ಸ್ನಲಿ. ಯಾವುದೇ ರೀತಿ ತೊಂದರೆಗಳಾಗಲಿ ಅಥವಾ ಯಾವುದೇ ರೀತಿ ಸಜೆಷನ್ಸ್ ಆಗಲಿ ಅಥವಾ ಯಾವುದೇ ರೀತಿ ಹಣ ಈ ಥರ ಇದೆ ಅಂತ ಹೇಳಿದ್ರೆ
ಚಿನ್ನ ಹಿಂಗೆ ಮಾಡ್ಕೊಣ ಹಂಗೆ ಮಾಡ್ಕೊಣ ಹಿಂಗೆ ಮಾಡೋ ಇದಕ್ಕೆ ಈ ಥರ ಇದ್ದು ಆಗುತ್ತೆ, ಚೆನ್ನಾಗಿರೋ ಆರಾಮಾಗಿರೋ. ಎಲ್ಲದ್ರಲ್ಲೂ ಅಷ್ಟೇ. ಇನ್ಫ್ಯಾಕ್ಟ್ ನಾವು ರೀಸೆಂಟ್ ಆಗಿ ಅವ್ರು ಹೇಳೋದು ಸ್ಫೂರ್ತಿನ ಚೆನ್ನಾಗಿ ನೋಡ್ಕೊ, ನನ್ನ ತಂಗಿ ಅವಳು ಅಂತ ನನ್ನ ಸ್ವಂತ ಕಂಪನಿ ಓಪನ್ ಮಾಡಿದಾಗ ಕೂಡ ದರ್ಶನ ಅಷ್ಟು ಬ್ಯುಸಿ ಇದ್ರು ಬಂದು ಸಪೋರ್ಟ್ ಮಾಡಿದ್ರು. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಸುವರ್ಣ ಸ್ಟುಡಿಯೋ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 7 ವರ್ಷಗಳ ಪ್ರೀತಿ ನನಸಾಗಿದೆ. ಈಗ ಮದುವೆ ಆಗ್ತಾ ಇದ್ದಾರೆ ಸ್ಫೂರ್ತಿ ವಿಶ್ವಾಸ್ ಅವರಿಗೆ. ನಿಜವಾಗ್ಲೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.